ಅಮ್ಮ ನಾಳೆ ಬರ್ತೀನಿ ಇದ್ರಿ, ಇವತ್ತೇ ನೀವು? ಕೆಲಸ ಮುಗಿದಿತ್ತು ಬಂದೆ. ಲಗೇಜ್ ಎಲ್ಲ ತೆಗೆದು ರೂಮ್ ನಲ್ಲಿ ಇಟ್ಬಿಡಿ ನೀನು. ಕುಮಾರ್, ಕುಮಾರ್, ಎಲ್ಲೋದೆ ನೀನು? ಕುಮಾರ್, ಪ್ಲೀಸ್ ನನ್ ಮುಟ್ಬೇಡ ನೀನು. ಅನು, ಕ್ಷಮಿಸು ಅಂತ ನಿನ್ನ ಹತ್ರ ಹೇಗೆ ಕೇಳ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ತಪ್ಪು ನಡೆದಿದ್ರೆ ಅದನ್ನ ದಯವಿಟ್ಟು ಮರೆತು ಬಿಡು ಅಂತ ಕೇಳಬಹುದಾಗಿತ್ತು. ಆದ್ರೆ ಇದು ತಿಳಿದು ನಡೆದದ್ದು. ಒಳ್ಳೆ ಗಂಡ ಆಗೋದಕ್ಕೂ ಒಂದು ಅರ್ಹತೆ ಬೇಕು. ಆದರೆ ಅರ್ಹತೆ ನನಗಿಲ್ಲ. ದಾಂಪತ್ಯ ಜೀವನ ನನಗಲ್ಲ ಅನು. ನಿನ್ನ ಜೊತೆಯೇ ಇದ್ದು ನಿನಗೆ ದ್ರೋಹ ಮಾಡೋದಕ್ಕಿಂತ ನಿನ್ನಿಂದ ದೂರ ಆಗೋದೇ ಒಳ್ಳೇದು ಅಂತ ಭಾವಿಸ್ತಾ ಇದ್ದೀನಿ. ಹರ್ಷ ನಿನ್ ಜೊತೆ ಇದ್ರೆ ಸಂತೋಷವಾಗಿರ್ತಾನೆ ಅಂತ ನನಗೆ ಗೊತ್ತು. ನಿಮ್ಮಗಳಿಂದ ನಾನು ದೂರ ಹೋದ್ರು ಯಾವಾಗಲೂ ನಿಮ್ಮಿಬ್ಬರನ್ನು ನಾನು ಪ್ರೀತಿಸ್ತಾ ಇರ್ತೀನಿ. ದಯವಿಟ್ಟು ನನ್ನನ್ನು ಮರೆತು ಬಿಡು. ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡು.
ಅಪ್ಪ ಇಲ್ಲಿ ಅಲ್ಲಿದ್ದಾರೆ, ಕರೀಲ ಸರ್? ಪರವಾಗಿಲ್ಲ ಬಿಡಿ ಸರ್. ಸಾರಿ. ನೋಡಲ್ಲಿ ಯಾರೋ ಕರಿತಾ ಇದೆ. ಓಪನರ್ ಇಲ್ವಲ್ಲೋ? ಎವ್ರಿಥಿಂಗ್ ಓಕೆ ಡೇವಿಡ್? ಎಸ್ ಫೈನ್ ಸರ್. ಫೈನ್. ಪರವಾಗಿಲ್ಲ, ಚೆನ್ನಾಗಿ ಕದೀತೀರಿ. ಇದನ್ನೇ ಕಸುಬು ಮಾಡ್ಕೋಬಹುದು. ವಿಜಯ್, ಇಲ್ಲೇನ್ ಮಾಡ್ತಾ ಇದ್ಯಾ? ನಿನ್ಗಾಗ್ಲೇ ಹೇಳಿಲ್ಲ ಈ ಪಾರ್ಟಿ ನಿನ್ಗಲ್ಲ ಅಂತ? ಯು ಆರ್ ಸಪೋಸ್ ಟು ಬಿ ಇನ್ ಯುವರ್ ರೂಮ್. ನಿಮಗ್ ಮದುವೆ ಗೊತ್ತಾ? ನಮ್ ಪ್ರಸಾದ್ ಅವ್ರ ಮಗಳು. ಹೌದಮ್ಮ, ಮಧು ಒಬ್ಬಳ ನಿಂತಿದ್ಲು, ಅದಕ್ಕೆ ಅವಳ ಜೊತೆ ಮಾತಾಡ್ತಿದ್ದೆ. ಅವಳನ್ನ ನಾವು ವಿಚಾರಿಸ್ಕೋತೀವಿ, ನೀನ್ ನಿನ್ ರೂಮ್ಗೆ ಹೋಗು. ಬಾಮ್ಮ. ಲೋ ವಿಜಯ್, ಕರೆಕ್ಟಾಗಿ 56 ಜನ ಪ್ರಸಾದ್ ಇದಾರ ಕಣ. ಅದು ಪ್ರಸಾದ್ ಅವ್ರ ಮನೆನಾ? ಮಧು ಇದ್ದಾರಾ? ಆ ಹೆಸರು ಯಾರು ಇಲ್ವೇ? ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ. ಸಾರಿ. ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ. ಹಲೋ. ಸಾರಿ, ರಾಂಗ್ ನಂಬರ್. ಕರಿಯೋ ವಿಜಯನ, ಕರಿಯೋ ರಾಜೇಶ್ ಬಾಬು. ಲೈನ್ ಸಿಕ್ತು, ಬೇಗ ಬೇಗ. ವಿಜಯ್ ಬಾರೋ 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 ಬಾರೋ, ಬೇಗ ಲೈನ್ ಸಿಕ್ಕಿದೆ, ಬಾರೋ ಬಾರೋ ಬೇಗ. ಹಲೋ ಮಧು? ರಾಂಗ್ ನಂಬರ್. ಕತ್ತೆ, ನಾಯಿ, ಹಂದಿ, ಮಡಯ, ಮುಠ, ಹೇಳಿ, ಫೂಲ್. ನಿನಗೆ ಆಗಲ್ಲ ಒಬ್ಬಗೆ. ರಾಂಗ್ ನಂಬರ್ ಐತೆ, ರಾಂಗ್ ನಂಬರ್. ತೋರ್ಸ್ಬೇಡ ನಿನ್ ಮಗ. ಅವನಿಗೆ ಯಾಕೆ ಶಾಪ ಆಗ್ತೀರಾ? ಟೆಲಿಫೋನ್ ಅಲ್ಲಿ ಹೋಗಿ ಲವ್ ಮಾಡಕ್ಕಾಗತ್ತಾ? ಇಲ್ಲ, ಅವನೇ ಗುಟ್ಟಾಗಿ ಹೋಗಿ ಲವ್ ಮಾಡ್ತಾನೆ. ಹೌದು. ವಾಟ್ ಎ ಸರ್ಪ್ರೈಸ್! ನೀನ್ ಎಲ್ಲಿ ಸಿಗ್ತೀಯ ಅಂತ ನಾನು ಕನಸಲ್ಲಿ ಕೂಡ ತಿಳ್ಕೊಂಡಿರ್ಲಿಲ್ಲ. ಪ್ಲೆಸೆಂಟ್ ಸರ್ಪ್ರೈಸ್. ಪ್ಲೆಸೆಂಟ್ ಸರ್ಪ್ರೈಸ್. ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ. ಹೇ ಹೇ ಸ್ಟಾಪ್ ಮಧು. ಹೇ ಮಧು, ಯಾಕಾಗ್ಬಿಡ್ತೀಯ? ಹಾ, ನಿನಗ್ ಭಯ, ನನ್ ಕಂಡ್ರೆ ಭಯ. ನನ್ ಗ್ರೇಸ್, ಸ್ಟೈಲ್, ಚಾರ್ಮ್ ನೋಡಿ ನೀನು ಭಯ. ಎಲ್ಲಿ ನಾನು ಸೋತ್ಬಿಡ್ತೀಯೋ ಅಂತ. ಸರಿ ತಾನೆ? ಹಾಗಿದ್ರೆ ಇಲ್ಲ ಅಂತ ಪ್ರೂವ್ ಮಾಡು. ಹೇಗೆ? ನನ್ ಜೊತೆ ಕಾಫಿ ಬಾ. ನಮ್ಮನೆ ಹೇಗೆ ಕಂಡು ಹಿಡ್ದಿ? ಟೆಲಿಫೋನ್ ಡೈರೆಕ್ಟ್ರಿ. ಓ, ಆ ರಾಂಗ್ ನಂಬರ್ ನೀನೇನಾ? ಹೌದು. ನೀನ್ ಸಿಗೋವರೆಗೂ ಎಲ್ಲಾ ಪ್ರಸಾದ್ ಮನೆಗೂ ಫೋನ್ ಮಾಡಿದ್ವಿ. ಕಾಫಿ. ಮಧು ಪ್ರಸಾದ್. ಏನಿದು? ಬಯೋಕೆಮಿಸ್ಟ್ರಿ. ಅಂದ್ರೆ ನಿನಗೆ ಅರ್ಥ ಆಗೋದಿಲ್ಲ. ಬಾಟ್ಲ್ ಕದಿಯೋಕ್ಕೂ ಬಯೋಕೆಮಿಸ್ಟ್ರಿಗೂ ಬಹಳ ದೂರ. ದಟ್ ರಿಮೈಂಡ್ಸ್ ಮೀ, ನಿನ್ನ ಅಡ್ವೈಸ್ ನಾ ತಗೋತೀನಿ.
ಕದಿಯೋದ್ನೇ ಫುಲ್ ಟೈಮ್ತೀನಿ. ಅದಕ್ಕೆ ಮೊದಲು ಬೋಣಿ ಭಾರಿ ವಿಷಯ ಏನು ಗೊತ್ತಾ? ನೀ ಏನು ಅಂತ ಕೇಳ್ಬೇಕಾಗಿತ್ತು. ತನ್ಕೋ ತಡಿಲಾರ್ದೆ ಅವಳು ಏನು ಅಂದ್ಲು. ಅವನು ನಿನ್ನ ಹೃದಯ ಅಂದ. ಅವಳಿಗೆ ಕೋಪ ಬಂತು. ಮೈ ಫುಡ್ ಅಂದ್ಲು. ಅದನ್ನು ಕೂಡ ಜೊತೆಗೆ ಅದು ಹೊತ್ತಿರೋದನ್ನೂ ಅಂದ. ಅವಳು ನಕ್ಲು. ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂದ್ಲು. ಥ್ಯಾಂಕ್ಸ್ ಫಾರ್ ದ ಕಾಫಿ. ಹೇ ಹೇ ಮಧು, ನಾಳೆ ನೋಡೋಣ. ನಾಡಿದ್ದು ಮುಂದಿನ ವಾರ. ಹಾಗಿದ್ರೆ ಮತ್ತೆ ಯಾವತ್ತು? ಯಾವತ್ತೂ ಇಲ್ಲ. ಯಾಕೆ? ಬಿಕಾಸ್ ಯಾಕೆ? ನಾವು ನೋಡದೇ ಇದ್ರೆ ನೋಡದೇ ಇದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಲಿಸನ್ ಟು ಮೀ ಎವ್ರಿಬಡಿ, ಪ್ಲೀಸ್ ಲಿಸನ್ ಟು ಮೀ. ಹಲೋ, ದಯವಿಟ್ಟು ಒಂದೇ ಒಂದು ನಿಮಿಷ ದಯವಿಟ್ಟು ನಾನು ಮಾತು ಕೇಳ್ತೀರಾ ಎಲ್ರು? ನೋಡಿ, ಇವಳು ಇದ್ದಾಳಲ್ಲ ಈ ಹುಡುಗಿ, ಇವಳು ನನ್ಗೇನ್ ಮಾಡ್ತಿದ್ದಾಳೆ ಅಂತ ನೋಡಿ ಸ್ವಲ್ಪ. ವಿಜಯ್, ವಾಟ್ ಆರ್ ಯು ಡೂಯಿಂಗ್? ಮೊದಲು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಈಗ ಮತ್ತೆ ನಾನು ನೋಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾಳೆ. ಹೇಳ್ಬಹುದಾ? ಫಾರ್ ಗಾಡ್ಸ್ ಸೇಕ್. ನಾಳೆ ಸೊ ದಟ್ ಅಗೇನ್ ಶಿ ಇಸ್ ಟೆಲಿಂಗ್ ನೋ. ಇವಳಿಗೆ ಯಾರಾದ್ರೂ ಸ್ವಲ್ಪ ಹೇಳ್ತೀರಾ ನಾನು ಇವಳ ಎಷ್ಟು ಪ್ರೀತಿಸ್ತೀನಿ ಅಂತ? ಇವಳು ನೋಡೋದು ನನಗೆ ಬಹಳ ಮುಖ್ಯ ಅಂತ. ಹಾ, ವಿಜಯ್, ದಯವಿಟ್ಟು ಕೆಳಗಿಳಿ. ನಾಳೆ ಹಾ, ಶೂರ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕ್ರೇಜಿ, ಯಾ, ಅಬ್ಸಲ್ಯೂಟ್ಲಿ ಮ್ಯಾಡ್. ನಾನೀಗ ಹೋಗ್ಬೇಕು, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನು ಕುಮ್ಮನ್ ಗುಸ್ಕಿ ಹಾಕೋತಿದ್ದಿ? ಏನ್ ಮಾಡಿದ್ರಿ ರಾಯರು ಈ ಸಲ? ಕ್ಲಾಸಿ ಚಕ್ಕರು ಇವ್ರು ನೋಡ್ಬಿಟ್ರು. ಚಕ್ಕರ್ ಹೊಡೆದ್ರೆ ಇವ್ರ ಕೇಳಿ ಸಿಕ್ಕಾಕೊಳ್ಳೋಗೆ ಯಾಕೆ ಹೊಡಿತಿ? ಅಷ್ಟೊತ್ನಲ್ಲಿ ಇವರು ಅಲ್ಲಿ ಬರ್ತಾರಂತ ಯಾರಿಗೂ ಗೊತ್ತು? ಇಷ್ಟಕ್ಕೂ ಆಫೀಸ್ ಅವರ್ಸಲ್ಲಿ ಇವ್ರು ಯಾಕೆ ಊರು ಸುತ್ತಕೋ? ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ. ನೀನು ಇನ್ನೊಂದು ಭಾಷಣ ಮಾಡ್ತೀಯೇನೋ ಅಂತ ತಿಳ್ಕೊಂಡಿದ್ದೆ. ಹಲೋ. ಮಧು, ಓ, ಮ್ಯಾರಥಾನ್ ಮ್ಯಾನ್. ಐ ಆಮ್ ಸಾರಿ, ನಾನು ಓಡೋಗ್ಬೇಕಾಯ್ತು. ನಾನು ಯಾಕೆ ಓಡೋದಂತ ಕೇಳಿಲ್ವಲ್ಲ? ತನ್ ಕುತೂಹಲ ತಡಿಲಾರ್ದೆ ಅವಳು ಯಾಕೆ ಅಂತ ಕೇಳಿದ್ಲು. ಏ ನೀನು ಕಲ್ತ್ಬಿಟ್ಟೆ. ಮಾತ್ ಮರ್ಸ್ಬೇಡ, ಉತ್ತರ ಕೊಡು. ನಮ್ಮಪ್ಪ ನೋಡಿ. ಅವ್ರನ್ನ ನೋಡಿದ್ರೆ ಹೆದರಿಕೆನಾ? ಇಲ್ಲ, ಮರ್ಯಾದೆ. ತುಂಬಾ ಧೈರ್ಯಶಾಲಿ. ನಾವು ಲಿಸನ್ ಯು ಬ್ರೇವ್ ಬಾಯ್ ಕೆಮಿಕಲ್. ನಾಳೆ ನಮ್ಮ ಕಾಲೇಜ್ ಅದ್ಕೆ ಯಾಕೆ? ಬಿಕಾಸ್ ಐ ವಾಂಟೆಡ್ ಟು ಕಮ್. ನಾ ಬರಲ್ಲ. 6:30. ನಾ ಬರಲ್ಲ. 6:30 ಮರಿಬೇಡ.
Look. ಕನಸಲ್ಲಿ ಒಂದು ರೂಪಸಿ ಬಂದು ಕರೆದಾಗ ಏನ ಸೋತೆ ಕರೆದಾಗ ಏನ ಸೋತೆ ಓ ಪ್ರೇಮಿ ಓ ಪ್ರೇಮಿ ಎಲ್ಲೋ ಇರುಳಲ್ಲಿ ಸೇರಿ ಹೋದರು ಇಲ್ಲೋ ಅಲ್ಲೋ ಗುಂಪಲಿ ಎಲ್ಲೋ ಇರುಳಲ್ಲಿ ಸೇರಿ ಹೋದರು ಬೆಳಕನ್ನು ತನ್ನಿ ಹುಡುಕುವ ಬನ್ನಿ ಬೆಳಕನ್ನು ತನ್ನಿ ಹುಡುಕುವ ಬನ್ನಿ ಚಂದಿರನೇ ಕೊಂಚ ಕಿರಣ ತಾರ ಓ ಪ್ರೇಮಿ ಕನಸಲ್ಲಿ ಒಂದು ರೂಪಸಿ ಬಂದು ಕರೆದಾಗ ಏನ ಸೋತೆ ಕರೆದಾಗ ಏನ ಸೋತೆ ಓ ಪ್ರೇಮಿ ಓ ಪ್ರೇಮಿ ಅವಳ ಬದಲು ಇವಳ ಕಂಡೆ ಎದೆಯಲ್ಲಿ ಕಾಣ ತಪ್ಪಿದು ಅವಳ ಬದಲು ಇವಳ ಕಂಡೆ ಎದೆಯಲ್ಲಿ ಕಾಣ ತಪ್ಪಿದು ನನಸಿಲ್ಲಿ ನಗಲು ಕನಸಕ್ಕೆ ಇಂದು ನನಸಿಲ್ಲಿ ನಗಲು ಕನಸಕ್ಕೆ ಇಂದು ಗಾಡಿಯಲ್ಲಿ ಮಾತು ತೋರಿ ಬಂತು ಪ್ರೇಮಿ ಎದುರಲ್ಲಿ ಬಂದು ರಂಗು ಕಲೆಯವಳೆ ಮಧು ನಿನ್ ಗೊತ್ತಾ ಏನು ಐ ಥಿಂಕ್ ಐ ಲವ್ ಯು ನೀ ಏನಂತಿ ಗೋ ಟು ಹೆಲ್ ನೀನ್ ನಿಜವಾಗ್ಲೂ ಹೇಳ್ದ್ಯಾ ಮತ್ತೆ ಇನ್ನೊಂದ್ಸಲ ಹೇಳು ಅದನ್ನ ಗೋ ಟು ಹೆಲ್ I love you, I love you, I love you, I love you.
ಐ ಲವ್ ಯು ಐ ಲವ್ ಯು ಐ ಲವ್ ಯು ಯಾರಯ್ಯ ಅದು? ಅದು ಹ್ಮ್ ಯಾರಮ್ಮ ಆ ಹುಚ್ಚ? ಯಾವ ಹುಚ್ಚ? ಅದೇ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನನ್ನೇ ಲವ್ ಮಾಡ್ತೀನಿ ಅಂತ ಹೇಳಿ ಪೀಡಿಸ್ತವನು. ಅವನ ಹೆಸರು ವಿಜಯ್. ನನ್ನ ಮಗಳ ಹಿಂದೆ ಯಾಕೆ ಸುತ್ತಾಡ್ತಾ ಇದ್ದಾನೆ? ಅವನ್ನೇ ಕೇಳ್ಬೇಕು. ಆಗ್ಲಿ, ಇವತ್ತು ಮಧ್ಯರಾತ್ರಿಗೆ ಫೋನ್ ಮಾಡ್ತಾನಲ್ಲ, ಅವಾಗ ಕೇಳ್ತೀನಿ. ಮಧು, ಹ್ಮ್ ಈ ಹುಚ್ಚಿನ ದೆಸೆಯಿಂದ ನಿನ್ ಪ್ಲಾನ್ಸ್ ಏನಾದ್ರು ಬದಲಾವಣೆ ಆಗುತ್ತೇನಮ್ಮ? ಗೊತ್ತಿಲ್ಲ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಆಗ್ಲೇ ಸೀಟ್ ಸಿಕ್ಕಿದೆಯಲ್ಲ, ಸ್ಕಾಲರ್ಶಿಪ್ ಏನೂ ಸಿಕ್ಕಿಲ್ವಲ್ಲ? ಅಪ್ಲೈ ಮಾಡಿದ್ಯಲ್ಲಮ್ಮ? ಹೌದು. ಸಿಕ್ಬಿಟ್ರೆ ಹೋಗ್ತೀನಿ. ಈ ಹುಚ್ಚಿನ ಗತಿ ಏನಮ್ಮ ಆಮೇಲೆ? ಅವನ್ನೇ ಕೇಳ್ಬೇಕು. ಮಧು, ಹ್ಮ್ ಬಾ ಕೂತು. MS ಮಾಡ್ಬೇಕು ಅಂತ ನಿನಗೆ ಎಷ್ಟು ಇಷ್ಟ ಇದೆ ಅಂತ ನನಗೆ ಗೊತ್ತಮ್ಮ. ಆದ್ರೆ ಈ ವಿಚಾರದಲ್ಲಿ ಅವಸರ ಮಾಡಬಾರ್ದು. ಈ ಹುಚ್ಚ ಫೋನ್ನಲ್ಲಿ ಮಾತಾಡಿದಾಗ ಆ ಸಮಯನೂ ಪರವಾಗಿಲ್ಲ ಅಂತ ಅನಿಸ್ತಮ್ಮ. ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಬೇಕು. ಓಕೆ? ಹ್ಮ್ ಸಾರಿ. And about mineral acids. As I was telling you about deoxysugars and amino sugars, deoxysugars are those containing few atoms of oxygen, then of carbon. They are obtained on hydrolysis Excuse me, madam. substances. ಮಧು ತಂದೆಗೆ ತುಂಬಾ ಸೀರಿಯಸ್ ಆಗಿದೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಮಧುನ್ ಸ್ವಲ್ಪ ಕಳಿಸ್ತೀರಾ ಪ್ಲೀಸ್? Madhu, ಥ್ಯಾಂಕ್ ಯು. ವಿಜಯ್, ಅಪ್ಪನಿಗೇನಾಗಿದೆ? ವಿಜಯ್, ವಿಜಯ್ ಪ್ಲೀಸ್, ಅವ್ರಿಗೇನಾಗಿದೆ? ನನ್ಗೇನ್ ಗೊತ್ತು, ನಾನು ಅವ್ರು ನೋಡ್ಲೇ ಇಲ್ಲ. ಮತ್ತೆ ಬಿಟ್ಟೆ ಒಂದ್ ಸುಮ್ಮನೆ. ಯಾಕೆ ಹೀಗ್ ಮಾಡ್ದೆ ವಿಜಯ್? ನೀನ್ ನೋಡ್ಬೇಕು ಅನಿಸ್ತು, ಅದಕ್ಕೆ ಒಂದ್ ಸಣ್ಣ ಸುಳ್ಳ ಹೇಳಿದೆ. ನಮ್ ತಂದೆ ಹೇಳಿದ್ದು ನಿಜ. ಏನು? ನಿನ್ ಹುಚ್ಚ ಅಂದ್ರು. ವೆರಿ ಕೈಂಡ್ ಆಫ್ ಯು. ಅರೆ, ಮನೆ ಬೀಗ ಹಾಕಿದೆ. ಪರವಾಗಿಲ್ಲ, ನನ್ನ ಹತ್ರ ಇನ್ನೊಂದು ಕೀ ಇದೆ. ಎಲ್ಲೋಗಿದ್ದಾರಪ್ಪ? ಅವನಿಗೆ ತುಂಬಾ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಪ್ಪ, ಇವನೇನ ಹುಚ್ಚ? ಹೌದಪ್ಪ. ಅಂದಾಗೆ ಹಾಸ್ಪಿಟಲ್ ವಿಷಯ ನಿಮಗೆ ಹೇಗೆ ಗೊತ್ತು? ನಾನು ಹೇಗಿದ್ದೀನಿ ಅಂತ ವಿಚಾರಿಸೋದಕ್ಕೆ ಕಾಲೇಜ್ನಿಂದ ಫೋನ್ ಮಾಡಿದ್ರು. ನೀವೇನ್ ಹೇಳಿದ್ರಿ? ಸತ್ತೋಗ್ಬಿಟ್ಟೆ ಅಂತ ಹೇಳ್ದೆ. ಏನಯ್ಯ, ನನ್ನ ಮಗಳಿಗೆ ಲೈನ್ ಹಾಕಕ್ ಬಂದ್ಯಾ ಇಲ್ಲಿ? ಹೌದು ಸರ್. ಸಾರಿ, ಇಲ್ಲ ಇಲ್ಲ, ನಾನು ಇವಳನ್ನ ತುಂಬಾ ಲೈಕ್ ಮಾಡ್ತೀನಿ ಸರ್. ಮಧು, ನಾನು ಹೇಳಿದ್ ನಿಜ. ಇವನಾಗ್ಲೂ ಹುಚ್ಚ. ಅಲ್ಲಯ್ಯ, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನೇನೆ ಲವ್ ಮಾಡ್ತೀಯ. ಥ್ಯಾಂಕ್ಸ್. ಆಗಾಗ್ಗೆ ನನ್ನ ಆಸ್ಪತ್ರೆಗೆ ಸೇರಿಸ್ತೀಯ. ಬಾಕಿ ಹೊತ್ನಲ್ಲಿ ಏನೇ ಮಾಡ್ತೀಯ ನೀನು? ಅವ್ರ ಅಪ್ಪನ ಬಾರಿಂದ ಬಾಟಲ್ಸ್ ಕರೀತಾರೆ. ಸೇಂಟ್ ಜೋಸೆಫ್ಸ್ ಕಾಲೇಜ್ ಫೈನಲ್ ಬಿಕಾಮ್. ಸೇಂಟ್ ಜೋಸೆಫ್ಸ್ಗಿಂತ ಮೌಂಟ್ ಕಾರ್ಮೆಲ್ಸ್ ಹತ್ರನೇ ಹೆಚ್ಚೊತ್ತಿರ್ತಾರೆ ಅಂತ ನೋಡಿದವ್ರು ಹೇಳ್ತಾರೆ. ಏನೋ, ಈ ನೀನು ಹೊರಗಿನ ವ್ಯವಹಾರ ನಿಮ್ಮ ಅಪ್ಪನಿಗೆ ಏನಾದ್ರೂ ಗೊತ್ತಾ? ಅವ್ರ ಅಪ್ಪನ ಹೆಸರು ಹೇಳಿದ್ರೆ ನನ್ ಸೀರೆ ಸೆರಗಿನ ಹಿಂದೆ ಬಚ್ಚಿಟ್ಕೊತಾರೆ. ನೀನ್ MS ಮಾಡೋದಕ್ಕೆ ಸ್ಟೇಟ್ಸ್ಗೆ ಹೋದಾಗ
ಎಲ್ಲಮ್ಮ ಬಚ್ಚಿಟ್ಕೋತಾನೆ ಇವನು? ಏನಮ್ಮ, ನನ್ ಬಾಯಿ ಏನಾದ್ರೂ ದೊಡ್ಡದಾಗಿ ಕೇಳಿದ್ನಾ? ಹಾಗೇನು ಯಾಕೆ ಒಂಥರ ಇದ್ದಿ? ನನ್ಗೆ ಯಾಕೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನ್ ಹೇಳಲಿಲ್ಲ. ಯಾವ ಯೂನಿವರ್ಸಿಟಿ? ಕ್ಯಾಲಿಫೋರ್ನಿಯಾ. ಯಾಕೆ ಗುಮ್ಮಂತ ಇದ್ದಿ? ಬಯೋಕೆಮಿಸ್ಟ್ರಿನ? ಎಷ್ಟು ವರ್ಷ? 3. ವಾಟ್? ನನ್ ಗತಿ? ನಿಂದೇನು? ನಿನ್ ಬಿಟ್ಟು 3 ವರ್ಷ ನಾನು ಹೇಗಿರ್ಲಿ? ಬೇರೆ ಯಾರಾದ್ರೂ ಹುಡುಗಿಯೇ ಸಿಗ್ತಾಳೆ. ತಮಾಷೆ ಮಾಡ್ಬೇಡ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಇನ್ನು ಕಾಲೇಜೇ ಮುಗಿಸಿಲ್ಲ, ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಅದ್ ಬಂದ್ ಕಾಲಕ್ಕೆ ನೋಡ್ಕೊಳ್ಳೋಣ ಅಲ್ಲ? ಈ ಜಾಣ್ ಮರಿ ಹಾಗೆ ಮನೆಗೆ ಹೋಗಿ ನೋಡೋಣ. ಐ ಲವ್ ಯು. ಐಮ್ ಸಾರಿ ಮೇಡಮ್. ಈ ಕಾರು ನಿಂದ? ಅನು ಬಂದ್ಲಾ? ಅವ್ರಿನ್ನೂ ಬಂದಿಲ್ಲಪ್ಪ. ಅಜ್ಜಿ ಎಲ್ಲಿ? ಅಜ್ಜಿ ಒಳಗಡೆ ಇದ್ದಾರೆ. ಆಟ ಆಡೋದಾಯ್ತಾ? ಬಾ ನನ್ ಜೊತೆ. ನಾನು ಮತ್ತೆ ಅಜ್ಜಿ. ಹೌದು. ಅಜ್ಜಿ ಒಂದು ಐಡಿಯಾ. ಏನೋ ನಿನ್ ಐಡಿಯಾ? ಶರ್ಟ್ ಪಿಚ್ಚು ನಡಿ, ಕಂಡಿದ್ದೀನಿ. ನಗು ಎಂದಿದೆ
ಹರ್ಷ ಎಲ್ಲ ಹೋಗ್ತಾ ಇದ್ಯಾ? ಹರ್ಷ, ಅನು ಎಲ್ಲ ಹೋಗ್ತಾ ಇದ್ಯಾ? ಬಂದಿಮ್ಮ. Hi there, hi Harshu. How are you? Hi, Dave. ನಮಸ್ಕಾರ. ಇದೆಲ್ಲ ಲಾಯರ್ ಬಂದಿದ್ದಾನೆ. ಸುಮ್ಮನೆ ಹಾಗೆ ಬಂದೆ. ಹರ್ಷ, ಒಳಗ್ ಬನ್ನಿ. ಬನ್ನಿ. Old MacDonald had a farm, E-I-E-O, and in that farm he had a chick, E-I-E-O. ಯಾಕೋ ತಲೆ ನೋವು? ಕೊಡು ಇಲ್ಲಿ. And here a chick, there a chick, everywhere a chick. ಅಯ್ಯೋ, ಇಬ್ರು ಸರಿ ಓಡಿಸ್ಬಿಟ್ರಮ್ಮ ನಿನ್ನ. ಊರಲ್ಲಿ ದಿನ ಅಡಿಗೆ ಮಾಡಿ ಮಾಡಿ ಅವನಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ. ಹೆಂಡತಿ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅಡಿಗೆ ಮನೆಯಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬಲುಚೂಟಿ ಹುಡುಗ, ಇಂಥ ಮಗನ್ ತಾಯಾಗಿ ನೀನ್ ಹೆಮ್ಮೆ ಪಡಬೇಕು. ಹಾಗೆ ಅವನ್ ತಂದೆನೂ ಹೆಮ್ಮೆ ಪಡಬೇಕು. ವಿಷಯಕ್ಕೆ ಬನ್ನಿ. ನೀವು ನನ್ನ ಮಗನ ಹೋಗ್ಲಿಕ್ಕೋಸ್ಕರ ಇಷ್ಟು ದೂರ ಬರಲಿಲ್ಲ. ಸತ್ತಿ ಬೆಳೆಸಿ ಯಾಕೆ ಮಾತು? ನಮ್ಮೂರ್ ಬಂದ ವಿಷಯ ಏನು? ಕುಮಾರ್ ನೋಡಿದ್ದೆ, ಅವನ ಆಫೀಸಿಗೆ ಬಂದಿದ್ದ. ನಿನ್ನಿಂದ ಅವನಿಗೆ ಡೈವರ್ಸ್ ಬೇಕಂತೆ. We can contest. ಅಪ್ಪ ಯಾವಾಗ ಬರ್ತಾರೆ? ಯಾವಾಗ ಬರ್ತೀರಿ? ನಿಮ್ ಮಗ ಕೇಳ್ತಿದ್ದಾನೆ. ಅವ್ರಿಗೆ ಹೆದರಿಕೆ ಅಂತೆ. ಯಾಕೆ? ನೀನು ಹೋಮ್ವರ್ಕ್ ಮಾಡ್ಕೊಡು ಅಂತ ಎಲ್ಲಿ ಬೆನ್ ಹತ್ತೀಯೋ ಅಂತ. ಹೋಗಮ್ಮ, ನಿಂಗೆಲ್ಲ ಹುಚ್ಚು.
ನಾವಿಬ್ರು ಸೇರಿ ಹೊಸದಾಗಿ ಬಾಳ್ ನಡ್ಸೋಣ. ನಡೆದಿದ್ನಲ್ಲ ನಾನ್ ಮರ್ತ್ಬಿಟ್ಟೆ. ಅಷ್ಟೆಲ್ಲ ನಡೆದ ಮೇಲೂ ಹೌದು. ನಿನ್ನಿಂದ ಮರೆಯೋಕೆ ಹೇಗ್ ಸಾಧ್ಯ? ಆಗತ್ತೆ. ತಿಳಿದೆ ತಪ್ಪು ಯಾರು ಬೇಕಾದ್ರೂ ಮಾಡಬಹುದು. ಅದನ್ನು ಒಂದು ಕೆಟ್ಟ ಕನಸು ಅಂತ ತಿಳಿದು ನಾನ್ ಮರ್ತ್ಬಿಟ್ಟೆ. ಅದೇ ತಪ್ಪು ಪುನಃ ಆದ್ರೆ? ನಿನ್ನಿಂದ ಸಹಿಸೋಕಾಗೋಲ್ಲ ಅನು. ಪುನಃ ತಪ್ಪು ಮಾಡೋಲ್ಲ ಅಂತ ನಾನು ಹೇಳಲಾರೆ. ನಿನ್ ಜೊತೆ ಬಾಳೋಕೆ ನಾನ್ ಲಾಯಕಲ್ಲ ಅನು. ಹಾಯ್. ಹೇ, ನಿನಗಿದ್ ಗೊತ್ತಾ? ಇಲ್ಲ, ನಿನಗಿದ್ ಗೊತ್ತಾಗಲ್ಲ. This is to certify that Vijay is a graduate. ಯಾಕೆ? ಏನ್ ಸಮಾಚಾರ? ತಡಿ, ನಾನೇ ಹೇಳ್ತೀನಿ. ನೀನ್ ಎಕ್ಸಾಮ್ ನಲ್ಲಿ ಡುಮ್ಕಿ ಕಾಲೇಜಿಂದ ಓಡಿಸಿದಾರಾ? ಯು ಆರ್ ಇನ್ ಲವ್ ವಿತ್ ಮೀ, ಸರಿ ಅಲ್ವಾ? ಯಾಕೆ ನಗೆ? ಏನಾಯ್ತು? ವಾಟ್ ಹ್ಯಾಪನ್? ನಂಗೆ ಸ್ಕಾಲರ್ಶಿಪ್ ಸಿಕ್ಲಿಲ್ಲ. ನೋಡು, ನಮ್ಮ ಅಪ್ಪನಿಗೆ ಹೇಳ್ತೀನಿ, ಅವ್ರ ಕಂಪ್ನಿಯಿಂದ ನೀನು ಸ್ಪಾನ್ಸರ್ ಮಾಡ್ತಾರೆ. ಬೇಡ. ಹಾಗನ್ ಬೇಡ, ನಿನಗೋಸ್ಕರ ನಾನು ಅಷ್ಟು ಮಾಡಬಾರ್ದಾ? ಅದಕ್ಕಲ್ಲ, ಮತ್ತೆ ನನ್ ಸೀಟ್ ಕನ್ಫರ್ಮ್ ಆಗೋದು ಸ್ಕಾಲರ್ಶಿಪ್ ಸಿಕ್ಕಿದ್ರೇನೆ. ಓ, ಐ ಆಮ್ ಸಾರಿ. ನಾನು ನಿಜ ಹೇಳ, ನೀನಲ್ಲಿ ಹೋಗದೆ ಇರೋದು ನನ್ನ ಸಂತೋಷ. ನಾನು ನಿಜ ಹೇಳ, ಆ, ನನಗೂ ಸಂತೋಷನೇ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ ಹೊಸ ಭಾಷೆ ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ
ನಗಿಸುವೆ ಈ ನಿನ್ನನು ಇರುಳಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ ರಾತ್ರಿ ಹಾಡು ಕಿಸುಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ ನಿಲ್ಲಿ ನಾನಿಲ್ಲಿ ಏಕಾಂತವೇ ನಾ ಕಂಡೆ ನಮ್ಮದೇ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಆಸೆ ಹೂವ ಹಾಸಿ ಕಾದೆ ನಡೆನೆ ಕನಸ ಹೊಸ ಭಾಷೆ ರಸ ಕಾವ್ಯವಿದು ಇದ ಹಾಡಲು ಕವಿತೆ ಲರಲಲ 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 ನಮ್ಗಳ ಮಧ್ಯೆ ಅವನೇ ಯಾರ್ದು ಇವತ್ತು ಟ್ರೀಟ್ ನಾನಂತೂ ಕೊಡ್ಸಕ್ಕಾಗಲ್ಲ ಏನ್ ಬೇಕಾದ್ರು ₹1 ಕಾಯಿನ್ ಕೊಡಿ ಹೊಡಿಬೇಕಾ ಬಂದ್ಬಿಟ್ಟೆ ಕಾಯ್ತಾರಿ ಎಕ್ಸ್ಕ್ಯೂಸ್ ಮೀ ಅವತ್ತು ನೀವು ಮರ್ತ್ಬಿಟ್ಟು ಹೋಗಿದ್ರಲ್ಲ ₹1 ಕಾಯಿನ್ ತಗೊಳ್ಳಿ ಥ್ಯಾಂಕ್ ಯು ಹೋಗಿ ಬಿಲ್ ಹೇಗೆ ಕೊಡೋದಂತ ಯೋಚನೆ ಮಾಡ್ತಾ ಇದೆ ಡೋಂಟ್ ವರಿ ಪೇ ದ ಬಿಲ್ ಅಂಡ್ ಕೀಪ್ ದ ಚೇಂಜ್ ಎಕ್ಸ್ಕ್ಯೂಸ್ ಮೀ ಏಯ್ ಏನ್ ಸಮಾಚಾರ ನಿಮ್ ಮಗಳನ್ನ ಹಾಸ್ಕೊಂಡು ಹೋಗ್ತಾ ಇದ್ದೀನಿ ಸರಿ ಹಾರಿಸ್ಕೊಂಡು ಹೋಗು ಸುಸ್ವಾಗತ ಮನೇಲಿ ಯಾರು ಇಲ್ಲ
ನೀನು ಅವಳಿಗೆ ತಕ್ಕವನಲ್ಲ. ಅವಳು ಹಾಗೆ ತಿಳ್ಕೊಂಡಿಲ್ಲ, ಅವಳ ಅಪ್ಪ ಹಾಗೆ ತಿಳ್ಕೊಂಡಿಲ್ಲ. ನಾನ್ ತಿಳ್ಕೊಂಡಿದ್ದೀನಿ. ನೀನು ಜವಾಬ್ದಾರಿ ಇಲ್ದವನು, ಎಳಸು ಮುದ್ದಿನಿಂದ ಹಾಳಾದವನು. ನೀನೇ ಕಾಪಾಡ್ಕೊಳ್ಳೋದು ಕಷ್ಟ, ಅವಳನ್ನ ಹೇಗೆ ನೋಡ್ಕೋತಿ? ಅವಳಿಗೆ ಒಂದು ಒಳ್ಳೆ ಜೀವನ ಕಲ್ಪಿಸ್ಕೊಡೋ ಶಕ್ತಿ ಇದೆ ನಿನಗೆ? ಇದೆ. ದೆನ್ ಪ್ರೂವ್ ಇಟ್. ಏನಂತ? ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬಲ್ಲೆ ಅಂತ. ಹೇಗೆ? ಮರ್ಕೆರಾದಲ್ಲಿ ನಮ್ಮ ಎಸ್ಟೇಟ್ ಇದೆಯಲ್ಲ, ಇಟ್ಸ್ ಫೇಸಿಂಗ್ ಪ್ರಾಬ್ಲಮ್ಸ್. ಅದನ್ನ ಮುಚ್ಚಬೇಕು ಅಂತಿದ್ದೆ, ಈಗ ಮುಚ್ಚಲ್ಲ. ಅದನ್ನ ನೀನೇ ನೋಡ್ಕೋಬೇಕು, ಉಳಿಸ್ಬೇಕು, ಅದರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಆ ಶಕ್ತಿ ನಿನಗಿದ್ಯಾ? ಇದೆ. ಹಾಗಿದ್ರೆ ನೀನ್ ಮರ್ಕೆರಾಕ್ ಹೋಗು. ನಾನು ಹೋಗಲ್ಲ. ಮಧುವಿಂದ ದೂರ ಇರೋದು ನನಗಿಷ್ಟ ಇಲ್ಲ. ಓಹೋ, ದೂರ ಇದ್ರೆ ನಿಮ್ಮ ಪವಿತ್ರ ಪ್ರೇಮ ಆವಿ ಆಗಿ ಹೋಗ್ಬಿಡುತ್ತೆ ಅಂತ ಭಯನ? ಇಲ್ಲ, ಆದ್ರೆ ನಾನ್ಯಾಕೆ ನಿಮ್ ಪರೀಕ್ಷೆಗೆ ಹೋಗ್ಬೇಕು? ಎಕ್ಸ್ಕ್ಯೂಸ್ ಮೀ, ವಿಜಯ್ ಮರ್ಕೆರಾಕ್ ಹೋಗ್ಬೇಕು, ತನ್ನ ಕಾಲ್ ಮೇಲೆ ತಾನೇ ನಿಲ್ಬೇಕು, ನಮ್ ಪ್ರೀತಿಲಿ ಏನು ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಬೇಕು. ಅಷ್ಟೇ ತಾನೇ ನಿಮಗ್ ಬೇಕಾಗಿ? ಎಕ್ಸಾಕ್ಟ್ಲಿ. ಓಕೆ ಮಧು, ಇದು ಹುಚ್ಚುತನ. ವಿಜಯ್ ಪ್ಲೀಸ್. ನಿನ್ಗೆ ಅರ್ಥ ಆಗಲ್ಲ ಮಧು. ವಿಜಯ್ ನಂಗೋಸ್ಕರ ನನ್ ಮಾತು ಸ್ವಲ್ಪ ಕೇಳ್ತೀಯಾ ಪ್ಲೀಸ್? ಆಮೇಲೆ ನೀವು ಮನಸ್ಸು ಬದಲಾಯಿಸಲ್ಲ ಅಂತ ಹೇಗೆ ಗೊತ್ತು? ನಾನು ಹೇಳ್ದ ಹಾಗೆ ಮಾಡಿ ತೋರ್ಸು. ಪ್ರೂವ್ ದಟ್ ಯು ಆರ್ ಎ ಮ್ಯಾನ್. ಆಗ ನಿನ್ನ ಯಾವ ತೀರ್ಮಾನಕ್ಕೂ ನಾನು ಅಡ್ಡ ಬರಲ್ಲ. ಆಗ ಕಾಗ್ದ ಬರಿ, ಆರೋಗ್ಯ ನೋಡ್ಕೊ. ಹಪ್ಪಳ ಸಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ, ಇನ್ನೂ ಏನಾದ್ರು ಬೇಕಾದ್ರೆ ಬರಿ. ಹೊತ್ತೊತ್ತಿಗೆ ಊಟ ಸರಿಯಾಗಿ ಮಾಡು, ಸುಮ್ಮನೆ ಬಿಸಿಲಲ್ಲಿ ಅಲ್ದು. ಆಯ್ತಾ? ಹುಷಾರು. ಎಸ್ಟೇಟ್ ಅಂದ್ಮೇಲೆ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ. ಅವೆಲ್ಲ ನಿಂತಲೇನು ನೀನ್ ಸಾಲ್ವ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ನನ್ನ ಹತ್ರಕ್ಕೆ ಬರಬೇಡ. ಬರಲ್ಲ. ವಿಜಯ್, ಗುಡ್ ಲಕ್. ಏನಿದು? ಗಿಫ್ಟ್. ಹೇ, ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ದಿನ ಅಷ್ಟೇ. ನಂಗೆ ಗೊತ್ತು. ಬೇಗ ಬರ್ತೀನಿ. ಬಾಯ್. ವಿಜಯ್, ನಿಂಗೋಸ್ಕರ ಕಾಯ್ತೀನಿ, ಮರಿಬೇಡ. ಹೇ, ನೀನ್ ಹೇಳ್ತಿದ್ಯಾ ಅಂತ ನೋಡಕ್ ಬಂದೆ. ಬಾಯ್. ಗ್ಲೆಂಡಲ್ ಎಸ್ಟೇಟ್ಗೆ ಯಾವ ಕಡೆ ಹೋಗ್ಬೇಕು?
ಏಯ್ ಏನ್ ಮಾಡ್ತಿದ್ಯ ಅಲ್ಲಿ? ಏನ್ ಮಾಡ್ತಿದ್ಯೋ? ಇದು ನಿಂದ ಕಾರು? ಹೌದು. ನಾನು ಕಾರ್ ಬಿಡ್ಲಾ? ಬಿಡ್ಲಾ? ಅರೆ ಇದು ನಿಂದ ಎಸ್ಟೇಟು? ಹೌದು. ಇದನ್ನ ನೀನ್ ನೋಡ್ಕೊಂತೀಯಾ? ಹೌದು. ಅದ್ ನಂದು, ಅದನ್ನ ನಾನ್ ನೋಡ್ಕೊಂತೀನಿ. ನೀನ್ ಇನ್ನೇನ್ ನೋಡ್ಕೋತೀಯ? ಕೆಲ್ಸದವ್ರನ್ನು ನೋಡ್ಕೊಂತೀನಿ, ಅಲ್ದೆ ನಮ್ಮ ಅಮ್ಮನ್ನು ನೋಡ್ಕೊಂತೀನಿ. ನಿಮ್ ತಂದೆನೂ ನೋಡ್ಕೋತೀಯಾ? ಇಲ್ಲ, ನಮ್ಮ ಅಪ್ಪ ನಮ್ ಜೊತೆ ವಾಸ ಮಾಡ್ತಾ ಇಲ್ಲ. ನನ್ನಿಂದ ನಂಬೋಕೆ ಆಗಲಿಲ್ಲ. ಅವರಿಬ್ರು ಅಷ್ಟು ಸಂತೋಷದಿಂದ ನಲ್ದಾಡ್ತಾ ಇರ್ತಾರೆ. ಆದ್ರೆ ಅದ್ರ ಹಿಂದೆ ಆ ತರಹ ನೋವಿದೆ ಅಂತ ಯಾರು ಹೇಳೋಕ್ಕಾಗಲ್ಲ. ಒಂದ್ ವೇಳೆ ಆ ನೋವನ್ನು ಮರೆಯೋಕೆ ಈ ರೀತಿ ಪ್ರಯತ್ನ ಪಡ್ತಾ ಇರ್ಬೋದು ಏನೋ. ಆದ್ರಿಂದಲೇ ನಾವು ಬಹಳ ಬೇಗ ಪರಿಚಿತರಾದ್ವಿ. ಅವರಿಂದ ಇಲ್ಲಿ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಯಾವಾಗಲೂ ನಿನ್ ಜೊತೆಲೇ ಇರಬೇಕು ಅಂತ ಅನ್ಸುತ್ತೆ. ನಿನ್ಗೆ ಹಾಗನ್ಸಲ್ವಾ? Hello. Just a moment. Your Bangalore call, please. ಹಲೋ. Hello. ಮಧು, ಹಾಯ್. ವಿಜಯ್, ಹೇಗಿದ್ದಿ? ಒದ್ದೆ ಆಗಿದ್ದೀನಿ. ವಾವ್. ಬಡವಾ, ಕಣ್ಮುಚ್ಕೊಂಡ್ ಮಾತಾಡು. ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ನಾ? ಇವತ್ತಾ? ಇನ್ನೂ ಇಲ್ಲ. ಐ ಲವ್ ಯು ವೆರಿ 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 ವೆರಿ. ಏನಾಯ್ತು? ಅಷ್ಟರಲ್ಲೇ ಮನ್ಸು ಬದಲಾಯಿಸ್ಬಿಟ್ಯಾ? ಇಲ್ಲ, ಇಲ್ಲೊಂದು ಮುದಿಗೂಬೆ ನಂದಿ ತರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದೆ. ಹೋಗ್ತಾ ಇಲ್ಲ. ನಂದಿ, ಜಾಗ ಬಿಡು. ನಾವು ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಕೇಳಿಸ್ಬಿಡ್ತೋ ಏನೋ. ನೀವಿಬ್ರು ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಲ್ಲ ಮಧು, ನಾನ್ 3 ಕಾಗದ ಬರೆದ್ರೆ ನೀನ್ ಒಂದೇ ಕಾಗದ ಬರೀತೀಯಾ? ಒಳ್ಳೆ ಮಾತಿನಲ್ಲಿ ನಿನ್ ಬಯೋಕೆಮಿಸ್ಟ್ರಿನ ಮೂಲೆ ಬಿಸಾಕು. ಮರ್ಯಾದೆಯಾಗಿ ನನ್ಗೆ ಇವತ್ತೇ ಕಾಗದ ಬರೀ. ಇಲ್ದೆ ಹೋದ್ರೆ ನಾನೇ ಅಲ್ಲಿಗೆ ಬಂದು ನಿನ್ ಹಲ್ಲು ಮುರಿಬೇಕಾಗತ್ತೆ. ಓಕೆ, ಬಾಯ್. ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್. ಬಾಯ್. ಬಾಯ್. ಮಧು, ಹಾಯ್. ವಿಜಯ್, ಹೇಗಿದ್ದಿ? ಒದ್ದೆ ಆಗಿದ್ದೀನಿ. ಬಡವಾ, ಕಣ್ಮುಚ್ಕೊಂಡ್ ಮಾತಾಡು. ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ನಾ? ಇವತ್ತಾ? ಇನ್ನೂ ಇಲ್ಲ. ಐ ಲವ್ ಯು ವೆರಿ 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 ವೆರಿ. ಏನಾಯ್ತು? ಅಷ್ಟರಲ್ಲೇ ಮನ್ಸು ಬದಲಾಯಿಸ್ಬಿಟ್ಯಾ? ಇಲ್ಲ, ಇಲ್ಲೊಂದು ಮುದಿಗೂಬೆ ನಂದಿ ತರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದೆ. ಹೋಗ್ತಾ ಇಲ್ಲ. ನಂದಿ, ತಗೊಳ್ಳಿ, ನಿಮ್ಗೋಸ್ಕರ ಮಾಡಿದ್ದೀನಿ. ಯಾವಾಗಲೂ ನಿಮ್ ಹುಡುಗಿ ಮಾತಾಡೋದನ್ನ ಕೇಳಬಹುದಲ್ಲ? ತಗೊಳ್ಳಿ. ಸೇ ಥ್ಯಾಂಕ್ಸ್. ಪರವಾಗಿಲ್ಲ, ಚೆನ್ನಾಗಿ ಹಿಡ್ದಿದ್ದೀರಿ.
ಬಾಯ್ಲಿ. ಈ ಕಾಗದ ಕೊಡ್ತೀನಿ, ಪೋಸ್ಟ್ ಮಾಡು. ಮರೀದೆ ಪೋಸ್ಟ್ ಮಾಡು. ಪ್ರೀತಿ ಕಾದ್ಯನ? ಹೌದು, ನಿನಗೆ ಗೊತ್ತು? ನಾನು ನಿಮ್ಮ ವಯಸ್ಸಿನಾಗೆ ಎಷ್ಟು ಪ್ರೀತಿ ಮಾಡಿದವನೇ. ಈಗಲೂ ಉಂಟು. ಆಗಾಗ ಪರವಾಗಿಲ್ಲ ಪರವಾಗಿಲ್ಲ. ನಡಿಲಿ ನಡಿಲಿ, ಹುಷಾರು. ನೋಡು, ಇವತ್ತು ರಾತ್ರಿ ನಮ್ಮ ಮನೇಲಿ ಪಾರ್ಟಿ ಇದೆ, ನೀನು ಬರ್ಬೇಕು. ಆಗ್ಲಿ. 7:15 ಬರ್ತಿತಾನೆ? ಓಕೆ, ಬಾಯ್. ಬಾಯ್. Hello? 327? Yeah. Call from Bangalore. ಬ್ಯಾಂಗ್ಳೂರ್. Speak on. ಕೊಡಿ ಕೊಡಿ ಕೊಡಿ. ಕಾಲ್ ಬಂತು. ಹಲೋ ಸ್ವೀಟ್ ಹಾರ್ಟ್. ಯಾರು ನೀನು? ಏನ್ ಮಾಡ್ತಾ ಇದೀಯ? ಐ ಆಮ್ ಸಾರಿ. ಫೋನ್ ಅನ್ನು ಕೈ ಕೊಡು. ಒನ್ ಮಿನಿಟ್. ಅನು, ಏನಿದೆ? ಹಲೋ, ಅನು, ಯಾರು? ಅಲ್ಲೇನ್ ಮಾಡ್ತಾ ಇದ್ದಾನೆ? ಎಷ್ಟು ದಿವಸದಿಂದ ಇದೆಲ್ಲ ನಡೀತಾ ಇದೆ. ನೀನು ಈ ರೀತಿ ಮಾಡ್ತೀಯಾ ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಆಗೋದಿಲ್ಲ. ಕುಮಾರ್, ಅದಕ್ಕಿಂತ ನೀನ್ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನ್ ತಿಳ್ಕೊಂಡೆ. ನಾನು ಹಾಗೆ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದು ತಪ್ಪು ಅಂತ. ನಾನು ಹೇಳು. ನನಗೆ ಯಾವಾಗಲೂ ಹೆಚ್ಚಿಗೆ ಗೌರವ ಮರ್ಯಾದೆ ಇರಲಿಲ್ಲ, ಆದ್ರೆ ನಿನ್ಮೇಲೆ ಕುಮಾರ್, ಚಿದು, ಬಾಯ್ಲಿ. ಏನಪ್ಪ? ಯಾರೋ ಅದು? ಯಾರೋ ನಮ್ಗೇನ್ ಬಾರ.
ಇದ್ಯಾವಾಗಿಂದ? ಐ ಆಮ್ ಸಾರಿ. ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ. ನನ್ನ ತಂದ್ರೆ ಯಾವಾಗಲೂ ಶುಭ. ಅವರು ನಿಮ್ಮನ್ನ ಹರ್ಷನ್ನ ಹೇಗೆ ಬಿಟ್ಟೋದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಈಗ ಯಾಕೆ? ಅದೆಲ್ಲ ಕೇಳೋಕೆ ನೀವ್ಯಾರು ಅಂತ ಕೇಳ್ತಾ ಇದ್ದೀರಾ? ಹಾಗೇನೂ ಇಲ್ಲ. ಹಾಗಾದ್ರೆ ಹೇಳಿ, ಕುಮಾರ್ನ ಇನ್ನೂ ಪ್ರೀತಿಸ್ತೀರಾ? ಅವ್ರಿಗೆ ನನ್ನ ಹೆಂಡತಿ ಮಾತ್ರ ಅಲ್ಲ ವಿಜಯ್, ನಾನೇ ಅವ್ರಿಗೆ ತಾಯಿ, ಫ್ರೆಂಡು, ಮಗು ಎಲ್ಲ ಆಗಿದ್ದೆ. ತುಂಬಾ ಸಂತೋಷವಾಗಿದ್ವಿ. ಮಾತ್ಗೂ ನಾವಿಬ್ರು ಹೊಡೆದಾಡ್ತಾ ಇದ್ವಿ, ಆದ್ರೂ ಮತ್ತು ಕೊನೆಯಲ್ಲಿ ಒಂದಾಗ್ತಾ ಇದ್ವಿ. ಆಮೇಲೆ ಹರ್ಷ. 5 ವರ್ಷಗಳು ಹೇಗೆ ಕಳೆದ್ವಿ ಅನ್ನೋದು ಗೊತ್ತಾಗಲಿಲ್ಲ. ದಿನಕ್ಕೂ ನಾನು ಅವ್ರನ್ನ ಹೆಚ್ಚು ಪ್ರೀತಿಸ್ತಿದ್ದೆ. ಒಬ್ಬರನ್ನ ಎಷ್ಟೊಂದು ಪ್ರೀತಿಸಬಹುದು ಅಂತ ನನಗಾಗ್ಲೇ ಗೊತ್ತಾಗಿತ್ತು. ಅವ್ರು ಇನ್ನೊಂದು ಹುಡುಗಿ ಜೊತೆಗೆ ಮಾತಾಡಿದ್ರು ನಾನು ಸಹಿಸ್ತಿರ್ಲಿಲ್ಲ. ಅಷ್ಟೊಂದು ಪಾಸಿಟಿವ್ ಆಗಿದ್ದೆ. ಅವ್ರನ್ನ ಈಗಲೂ ಪ್ರೀತಿಸ್ತಾ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತು ವಿಜಯ್. ಒಂದಿನ ಅವ್ರಿಗೆ ಇದು ಗೊತ್ತಾಗುತ್ತೆ. ಮಧು ಪ್ರಸಾದ್, ನಂಬರ್ 10, ಕ್ರಿಸೆಂಟ್ ರೋಡ್, ಬೆಂಗಳೂರು 1. ಐ ಲವ್ ಯು. ಐ ಲವ್ ಯು. ಮೆಸೇಜ್ ಮೆಸೇಜ್. ಓ, ಮೆಸೇಜಾ? ತಗೊಳ್ಳಿ. ಇಂಥದ್ದು 100 ಕಳಿಸಿ. 100 ಕಳಿಸಿ ಎಂದೆ. ಐ ಲವ್ ಯು ಅಂತ 100 ಹುಡುಗಿಯರು ಕಳಿಸ್ಬೇಕಾ? ಹಾ, ಇಲ್ಲ ಇಲ್ಲ, ಒಂದೇ ಹುಡುಗಿಗೆ. ಯಾಕೆ? ಸುಮ್ಮನೆ. ಯಾರೋ ನೀನು? ಏನ್ ಬೇಕು? ಮಧು ಯಾರು? ನೋಡು, ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ಹಾಗೆ ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹೋಗು. ಅವನು ಸುದ್ದಿಗೆ ಏನಾದ್ರು ಬಂದ್ರೆ? ಏನೋ ಹೇಳ್ದೆ ನೀನು? ನಾನೇನಾದ್ರೂ ನಿನ್ನ ಹೊಡೆಯಕ್ ನಿಂತ್ರೆ ನೀನ್ ಇಲ್ಲಿಲ್ಲಲ್ಲ. ಅವನು ಹತ್ರ ನೀನ್ ಕಾಮಣ್ಣ ಆಟಲ್ಲ ತೋರಿಸ್ಬೇಡ. ಹುಷಾರ್. ಬೇವರ್ಸಿಗಳು, ಹಲ್ಕ ಸೂಳೆ ಮಕ್ಕಳು. ನನ್ಗೆ ಅನು ಕಂಡ್ರೆ ಇಷ್ಟ, ನಿನ್ ಕಂಡ್ರು ಇಷ್ಟ, ಈ ಮರ ಕಂಡ್ರು ಇಷ್ಟ. ಅದಕ್ಕೆ ಅವ್ರ ಜೊತೆ ಮಾತಾಡೋದೇ ತಪ್ಪ? ತಕ್ಷಣ ಗಂಟು ಹಾಕ್ಬಿಡೋದಾ? ಆದ್ರೆ ರಾಮಜ್ಜ, ನಾನು ಹೇಳ್ತೀನಿ, ನನಗನು ಕಂಡ್ರೆ ಇರೋದು ಪ್ರೀತಿ ಅಲ್ಲ, ವಿಶ್ವಾಸ. ವಿಶ್ವಾಸ ಎಲ್ಲಿ ಮುಗಿತೈತೆ, ಪ್ರೀತಿ ಎಲ್ಲಿ ಪ್ರಾರಂಭವಾಯ್ತೈತೆ ಅಷ್ಟು ನನಗೆ ಅರ್ಥ ಹೇಳ್ತೀರಾ ಬುದ್ಧಿ? ವಿಶ್ವಾಸ ಬೇರೆ, ಪ್ರೀತಿ ಬೇರೆ ರಾಮಜ್ಜ. ಹೆಂಗೆ ಬೇರೆ ಬುದ್ಧಿ? ಪ್ರೀತಿ ಅಂದ್ರೆ ಯಾರಿಗೊತ್ತು?
ಹೋಗು. ಏಯ್ ಬಿತ್ತಿ ಬಾ. ಬಂದೆ. ಏ ಹರ್ಷ, ಎಲ್ಲೋಗ್ತೀಯಾ? ವಿಜಯನ ಕರ್ಕೊಂಬರ್ತೀನಿ. ಎಲ್ಲೂ ಹುಚ್ಚಿ ಉಂಟೆ. ಏನೋ ಬೇಗ ಬಾ ಹೇಳ್ತೀನಿ. ಸ್ವಲ್ಪ ಬಾ ಬೇಗ. ಬೇಗ ಬಾ. ಬಾ ಹುಡುಗನ. ನಡಿ ಓಡು ಸ್ವಲ್ಪ ಅನು, ಒಂದ್ ಸಂದೇಹ. ನಾವೀಗೆಲ್ಲ ಹೋಗ್ತಾ ಇದೀವಿ. ಕೆರೆಗೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಯಾಕೆ ಸ್ನಾನ ಮಾಡಕ್ಕೆ. ಇದು ಯಾರ ಐಡಿಯಾ? ಅನು, ನಿಜವಾಗಲೂ ಯು ಆರ್ ಕ್ರೇಜಿ ಅಲ್ವೇನು ಹರ್ಷ? ಹೌದು. ನೀನ್ ಯಾರ ಕಡೆನೆ ಇವತ್ತು? ಮ್ಯಾಚ್ ಬೀಳುತ್ತಾ? ಫಸ್ಟ್ ಕ್ಲಾಸ್ ಆಗಿ. ನಾನು ಇವನ್ ಸೈಡು. ಮನೆಗೆ ಮಾಡ್ತೀನಿ ನಿಂಗೆ ನಾನು. ಅನು, ಒಂದ್ ವಿಷಯ ಗೊತ್ತಾ? ಇವತ್ತು ನೀರಲ್ಲಿ ಬೀಳ್ಬೇಕಂತ ಆಸೆ ನಿಂಗೆ. ತಳ್ಬಿಡ್ತೀನಿ ನೋಡ್ ನಾನು. ಬಿಡ. ಆದ್ರೆ ನಿಜವಾಗ್ಲೂ ನಿನ್ಗೆ ಹುಚ್ಚು. ವಿಜಯ್, ಇನ್ನೊಂದ್ಸತಿ ಹೇಳು, ನನ್ಗೆ ಏನಂದೆ ನೀನು? ಹುಚ್ಚು ಒಂದೇ. ಹೌದಾ? ಹೌದು. ಇಲ್ಲಿ ನೋಡು. ಯಾರು ಹುಡುಕ್ತಾ ಇದ್ದೀರಾ? ಇಲ್ಲಿದ್ಯಾ? ಹರ್ಷ.
ಬೇಕಾದಷ್ಟು. ಏನು ಹಾಗೆ ನೋಡ್ತೀಯಾ? ನಿನ್ನೆ ಕೂಡ ಅನು ಜೊತೆ ಓಡಾಡ್ತಿದ್ದೆ. ಹೇಗಿದ್ದಾಳೆ? ಬಂದಂಗ ನಡ್ಕೊಳಕ್ಕೆ ಇದು ಪಟ್ನ ಅಲ್ಲ. ಇಲ್ಲಿನ್ನೂ ರೀತಿ ನೀತಿ ಉಳ್ಕೊಂಡಿದೆ, ತಿಳ್ಕೊ. ಅನ್ನೋ ವಿಷಯ ನಾವು ಬಹಳ ಗೌರವ ಇಟ್ಕೊಂಡಿದ್ವಿ. ಅನ್ಯಾಯ ಅವ್ರ ಹೆಸರನ್ನ ಹಾಳು ಮಾಡ್ಬೇಡ. ಒಂಟಿ ಹೆಂಗಸರು ಕಂಡ ಸಾಕು, ಅವ್ರ ಹಿಂದಿನ ಸುತ್ತೀಯಾ? ಎಷ್ಟ್ ಜನ ಹುಡುಗಿಯರ್ ಹೀಗೆ ಹಾಳು ಮಾಡ್ಬೇಕು ಅಂತಿದ್ಯಾ? ಈ ಸಲ ಮರ್ಯಾದೆಯಿಂದ ಹೇಳ್ತಿದೀವಿ, ಇನ್ನೊಂದ್ಸಲ ಹೀಗೇನಾದ್ರೂ ಆದ್ರೆ ಹುಷಾರ್. ಭಾರಿ ಕೋಪ ಬಂದಂಗೈತಲ್ಲ. ಯಾರ ಏನಾರ ಅಂದ್ರ? ಯಾವ ವಿಚಾರ? ಓ, ನಿಮ್ಮ ಅಮ್ಮವ್ರ ವಿಚಾರ. ತಪ್ಪಾಗಿ ಹೇಳ್ತಾರ? ಯಾರು? ಊರಿನ ಜನಗಳ? ಏನ್ ಹೇಳಿದ್ರು? ಹೆದರ್ಸಿದ್ರ? ಓ, ಊರಿಗೆ ಆಡ್ಕೊಳ್ಳೋ ಬಾಯಿದೆಯ ವಿನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿಲ್ಲ. ಮಾಡ್ಕೊಳ್ಳೇಬೇಡಿ ಬೇವರ್ಸಿಗಳು. ಅದಕ್ಕೆಲ್ಲ ನೀವು ಬೆಲೆ ಕೊಡ್ಬೇಡಿ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಅದು ಮುಖ್ಯ. ಅಪ್ಪ, ಏನಮ್ಮ? ನಾನು ವಿಜಯನ್ ನೋಡ್ಬೇಕು. ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನನಗೆ ಕರ್ಕೊಂಡು ಹೋಗ್ತೀರಾ? ಇಷ್ಟು ದಿವಸ ಆದ್ರೂ ಒಂದ್ ಕಾಗ್ದನೂ ಇಲ್ಲ, ಫೋನು ಇಲ್ಲ. ಏನೋ ತೊಂದ್ರೆಲಿರ್ಬೇಕು. ಅದಕ್ಕೆ ಅವನ್ನ ನೋಡ್ಬೇಕು. ಅದು ನಿನಗೆ ತಿಳಿಬೇಕಾಗಿದ್ರೆ ಅವನೇ ನಿನಗೆ ಹೇಳ್ತಾ ಇದ್ನಲ್ಲಮ್ಮ. ಇಟ್ಸ್ ನಾಟ್ ದಾಟ್ ಪಾ. ಏನು ಒಂದ್ ರೀತಿ ಭಯ ಆಗ್ತಿದೆ. ವಿಜಯನ ನೋಡ್ಲೇಬೇಕು ಅಂತ ಅನಿಸ್ತಿದೆ. ವಿಲ್ ಯು ಟೇಕ್ ಮೀ ಪ್ಲೀಸ್? ಅನು, ಆ ಪಿಯಾನೋ ಮೇಲೆ ಅಮ್ಮನವ್ರ ಕುಂಕುಮ ಇಟ್ಟಿದ್ದೀನಿ, ಇಟ್ಕೊಮ್ಮ. ಇವತ್ತು ಶುಕ್ರವಾರ, ಹಾಗನ್ಬೇಡ, ಇಟ್ಕೋ. ಹೌದು, ಕುಂಕುಮ ಇಟ್ಕೊಂಡ ತಕ್ಷಣ ನಿನ್ನ ಅಳಿಯ ವಾಪಸ್ ಓಡ್ ಬಂದ್ಬಿಡ್ತಾನೆ. ಸುಮ್ನೆ ಎದುರು ಮಾತಾಡ್ಬೇಡ, ಕುಂಕುಮ ಇಟ್ಕೊಮ್ಮ. ಸುಮ್ನೆರಮ್ಮ. ದೊಡ್ಡವರು ಯಾಕೆ ಹೇಳ್ತಾರೆ ಅಂತ ತಿಳ್ಕೋಬೇಕು. ಎಲ್ಲದಕ್ಕೂ ಒಂದ್ ಅರ್ಥ ಕಾರಣ ಇದ್ದೇ ಇರುತ್ತೆ ಕಣೆ. ನೋಡು, ರೈಟ್. ನೋಡು, ಒಂದೊಂದ್ರಲ್ಲೂ 100 ಇರ್ಬೇಕು.
ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡ. ನೋಡು ನೋಡು, ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡ. ಇಲ್ಲಿ ನೋಡಿ, ಆ ಲಾರಿ ಬಂದ ತಕ್ಷಣ ಆ ಲಾಟ್ ಎಲ್ಲ ಲೋಡ್. ಹಾಯ್ ಹರ್ಷ, ಏನು ಇವತ್ತು ಅಜ್ಜಿ ಮನೆಯಿಂದ ಓಡಿಸ್ಬಿಟ್ಲು? ಡೈವರ್ಸ್ ಅಂದ್ರೆ ಏನು? ಯಾಕೆ ಹೇಳ್ತೀಯಾ? ಅನುಗೆ ಇವತ್ತು ಡೈವರ್ಸ್ ಸಿಕ್ಕಂತೆ, ಹಾಗಂದ್ರೆ ಏನು? ಅದನ್ನ ನಿನಗೆ ಯಾಕೆ ಹೇಳೋದು? ಅದು ಅನೆಯಲ್ಲಿ ನನಗೆ ಗೊತ್ತಿಲ್ಲ. ಬಂದೆ, ಸ್ವಲ್ಪ ಇರು. ಚಿಕ್ಕ ಬುದ್ಧಿ ಅವ್ರು ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಚೆನ್ನಾಗಿದ್ದೀರಾ ಅಮ್ಮ? ಹೇಗಪ್ಪ ನಿನಗೆ ಅಮ್ಮನವ್ರು ಗೊತ್ತು? ಚಿಕ್ಕ ಬುದ್ಧಿ ಅವ್ರ ರೂಮ್ ನಲ್ಲಿ ಅಮ್ಮ ಅವ್ರ ಫೋಟೋ ನೋಡಿದ್ದೆ. ಒಂದ್ ನಿಮಿಷ ಕಾಫಿ ತಂದ್ಬಿಡ್ತೀನಿ, ಕೂತಿರಿ. ಅನು,
ನಾನು ನಿಮ್ಗೇನ್ ಹೇಳಿದೆ, ಇವತ್ತೊಬ್ಬ ಮದುವೆ ಆದ ಹೆಂಗ್ಸ್, ನಾಳೆ ಇನ್ನೊಬ್ಬನ ಹೆಂಡತಿ. ಹೀಗೆ ನಿಮಗೆ ಗೊತ್ತಾಗಕ್ ಮುಂಚೆನೆ ಇವನು ನಿಮ್ಮ ಹೆಂಡತಿನೇ ಬುಟ್ಟಿಗೆ ಹಾಕೋಬಹುದು. ಇಂಥವ್ನ ಊರಲ್ಲಿದ್ರೆ ಈ ಊರ ಹೆಸರು ಕೆಟ್ಟೋಗುತ್ತೆ. ಈ ರೀತಿ ಆದ್ರೆ ಬೇರೆ ಹೆಣ್ಮಕ್ಳು ಯಾರೋ ಮರ್ಯಾದೆ ಬಹಳ ಆಗಿಲ್ಲ. ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇಂಥವ್ರನ್ನ ಒದ್ದು ಕೈ ಕಾಲು ಮುರಿದು ಊರಾಚೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಮಗನು ಮೇಲೆ ಅಷ್ಟೊಂದು ಮರ್ಯಾದೆ ಇದ್ರೆ ಅವಳು ಗಂಟ ಬೇರೆ ಹೆಂಗಸ್ರ ಜೊತೆ ಸುತ್ತಾಡ್ತಿದ್ದಾಗ ಎಲ್ಲಿದ್ರಿ? ಅವಳು ಒಂಟಿಯಾಗಿ ಬಿಟ್ಟು ಓಡಿ ಹೋದಾಗ ಎಲ್ಲಿದ್ರಿ? ಅವಳಿಗೆ ಸಹಾಯ ಬೇಕಾಗಿದ್ದಾಗ ಎಲ್ಲಿದ್ರಿ? ಹೌದು, ನಾನು ಅವಳ ನೋಡ್ತಿದ್ದೀನಿ, ಅವ್ರ ಜೊತೆ ಮಾತಾಡ್ತೀನಿ, ಓಡಾಡ್ತೀನಿ. ಅವಳ ಹೆಸರನ್ನ ಕೆಡ್ಸೋಕಲ್ಲ, ಅವಳಿಗೆ ಅವಮಾನ ಮಾಡೋಕ್ಕೂ ಅಲ್ಲ. ನನ್ನಿಂದ ಅವಳು ಬಹಳ ಹಾಳಾಗುತ್ತೆ ಅಂತ ನೀವು ಅನ್ನೋ ಹಾಗಿದ್ರೆ ಅದನ್ನ ಸರಿಪಡಿಸೋಕೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಅವಳ ಜವಾಬ್ದಾರಿನ ನಾನು ವಹಿಸ್ಕೋತೀನಿ. ಅವಳನ್ನ ಮದುವೆ ಮಾಡ್ಕೋತೀನಿ. ಅನು, ನೀನು ನಿಜವಾಗ್ಲೂ ಮದುವೆ ಆಗ್ತೀಯಾ? ಯಾಕೆ ಆಗ್ಬಾರ್ದು? ಆಕೆ ಇಷ್ಟಪಟ್ರೆ ಖಂಡಿತ ಮದುವೆ ಆಗ್ತೀನಿ. ಇದರಿಂದ ನಿಮ್ಮೂರಿನ ರೀತಿ ನೀತಿ ಹಾಳಾಗುತ್ತಾ? ಅವಳ ಹೆಸರು ಕೆಟ್ಟ ಹೋಗುತ್ತಾ? ಹಾಗಿದ್ರೆ ಬನ್ನಿ, ಹೊಡೀರಿ, ಬನ್ನಿ, ಬಂದ್ರ ಎಲ್ರು. ನಿಮ್ಗೆ ಗೊತ್ತಿರೋದು ಅದೇ ತಾನೇ, ಇನ್ನೇನ್ ಮಾಡಕ್ ಸಾಧ್ಯ ನಿಮ್ಮಿಂದ? ಯಾಕೆ ಹಾಗೆ ನಿಂತಿದ್ದೀರೋ? ಬಂದ್ರು, ಬಂದ್ ನನ್ನ ಪ್ರಾಣ ತೆಗೆದ್ಬಿಡಿ. ಬನ್ನಿ ಎಲ್ರು. ವಾಪಸ್ ಹೋಗೋಣ ಪ್ಲೀಸ್. ನಿನ್ನೆ ಊರ್ ಜನರ ಮಧ್ಯದಲ್ಲಿ ಕಿರ್ಚಾಡ್ದಿಯಂತೆ, ಬಾಯಿಗೆ ಬಂದಾಗಲೇ ಒದರ್ದಿಯಂತೆ. ಕಿರ್ಚಿದೆ, ಆದ್ರೆ ಓದರ್ಲಿಲ್ಲ. ಯಾಕೆ ಸುಮ್ನೆ ನನ್ನ ಹೆಸರು ಎಳೆದಿದ್ಯಾ ನೀನು? ನಾನಲ್ಲ, ನಿಮ್ ಜನ. ನೀನು ಅನು ಹಿಂದೆ ಯಾಕೆ ಸುತ್ತಾಡ್ತಿ ಅಂತ ಕೇಳಿದ್ರು. ನಾನ್ ಸುತ್ತಾಡ್ತಿಲ್ಲ, ಮದುವೆ ಮಾಡ್ಕೋತೀನಿ ಅಂದೆ. ಇಷ್ಟೆಲ್ಲ ನೀನು ಅವ್ರಿಗೆ ಹೇಳಿದ್ಯಾ? ಹೌದು, ಕೋಪದ ಭರದಲ್ಲಿ ಒಳಗಿದ ಮಾತು ಹೊರಗೆ ಬಂತು. ನಿನ್ ಮನಸ್ಸಿನಲ್ಲಿರೋ ಭಾವನೆಗಳನ್ನ ಜನಗಳ ಕೇಳಿ ನನ್ನನ್ನು ಎಂತ ಕೇವಲ ಮಾಡ್ತಾ ಇದೆ ಅಂತ ಗೊತ್ತಾ ನಿನಗೆ? ಕೇವಲ ಮಾಡ್ಬೇಕು ಅಂತ ಅಲ್ಲ ಅನು, ನನ್ನ ಅರ್ಥ ಮಾಡ್ಕೋ. Shut up! If you really care for me, you won't have come out with such statements in the public. ನಾನೀಗ ಮುಂಚೆನೆ ಹೇಳಿದ್ದೀನಿ ವಿಜಯ್, ನಾನು ಇನ್ನೂ ಕುಮಾರ್ನ ಪ್ರೀತಿಸ್ತಾ ಇದ್ದೀನಿ. ಅವರು ನನ್ನ ಮದುವೆ ಆದ್ರು ಅಂತ ಅಲ್ಲ. He taught me what's life. ಜೀವನದಲ್ಲಿ ಹೇಗಿರ್ಬೇಕು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ಅವರೇ ನನಗೆ ಕಲಿಸ್ಕೊಟ್ಟಿದ್ದು. He made me a woman. I love him. I still love him. ಪರಿಸ್ಥಿತಿ ಬದಲಾಯಿಸ್ಬಿಟ್ರೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಬದಲಾಯಿಸಿ ಹೋಗಲ್ಲ ವಿಜಯ್. ಇದು ನಿನಗೆ ಮುಂಚೆನೆ ಗೊತ್ತಿದೆ ತಾನೆ? ಗೊತ್ತು. ಗೊತ್ತಿದ್ರೆ ಈ ತರ ಎಲ್ಲ ಮಾತಾಡ್ತಿಲ್ಲ ವಿಜಯ್ ನೀನು? ಹೌದು, ಮಾತಾಡ್ತೀನಿ. ಅನು, ಈಗಲೇ ಉತ್ತರ ಕೊಡು ಅಂತ ನಾನು ಕೇಳ್ತಾ ಇಲ್ಲ. ಆದ್ರೆ ನನ್ನ ಭಾವನೆಗಳು ನಿಜ ಅಂತ ನೀನು ಒಪ್ಕೋ, ಅಷ್ಟೇ ನಾನು ಕೇಳ್ತಾ ಇರೋದು.
ಓಕೆ ಅನು, ವಾಟ್ಸ್ ರಾಂಗ್ ವಿತ್ ಇಟ್? ವಿಜಯ್ ನೀನ್ ಪ್ರೀತಿಸ್ತಾನೆ. ಈ ವಿಷಯ ಅವನ್ನೆಲ್ಲರಿಗೂ ಹೇಳಿದಾನೆ. ಅಷ್ಟೇ ಅಲ್ಲ, ಅದ್ರ ಬಂದು ನಿನಗೆ ಹೇಳುವಷ್ಟು ಧೈರ್ಯನೂ ತೋರಿಸಿದಾನೆ. ನೀನ್ ಕೋಪ ಯಾಕೆ ಬರ್ಬೇಕು? ಪ್ರೇಮ್ ಅವನ್ನ ನನ್ನ ಮದುವೆ ಆಗ್ಬೇಕು ಅಂತ ಇದ್ದಾನೆ. ಈ ಸೀರಿಯಸ್ ಅಬೌಟ್ ಹೋಲ್ ಡ್ಯಾಮ್ ಥಿಂಗ್. ಆದ್ರೆ ತಪ್ಪೇನಿದೆ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನಗಾಗಲೇ ಮದುವೆ ಆಗಿದೆ ಪ್ರೇಮ್. ಇಲ್ಲ, ಆಗಿಲ್ಲ. ಏನಂತ್ಯ ನೀನು? ನಿನ್ ಮದುವೆ ಆಗಿಲ್ಲ ಅನ್ನೋದು ಕುಮಾರ ಖಂಡಿತ ಮಾಡಿ ತೋರಿಸಿದಾನೆ. ಅದ ದಟ್ಸ್ ಆಫ್ಟರ್ ಆಲ್ ಎ ಪೀಸ್ ಆಫ್ ಪೇಪರ್. ನಾವು ಒಪ್ಪಿದ್ರೆ ಸಾಕ, ಸಮಾಜ ಒಪ್ಪದ್ ಬೇಡ? ಅಮ್ಮ, ನೀನ್ ಈ ಸಮಾಜ ಬಗ್ಗೆ ಮಾತಾಡೋದು ನಿಲ್ಸು. ಮೊದಲು ನಿನ್ ಮಗಳ ಬಗ್ಗೆ ಯೋಚನೆ ಮಾಡು. ನನ್ಗೂ ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾ ಇಲ್ಲ. ಅನುಗೂ ತಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀನು ಅವಳಿಗೆ ಬೆಂಬಲ ಉತ್ತೇಜನ ಕೊಡೋದು ಬಿಟ್ಟು ನೀನೇ ಸಂದೇಹ ಪಡ್ತಾ ಕೂತ್ಕೊಂಡ್ರೆ ಹೇಗೆ? ನೀನ್ ಹಾಗೆ ಮಾಡ್ಬೇಡ. ಅನು ಪುನಃ ಮದುವೆ ಆಗ್ಲಿ, ಇನ್ಮೇಲಾದ್ರೂ ಅವಳು ಸುಖದಿಂದಿರ್ಲಿ. ಅವನು ನೀನನ್ ಪುನಃ ನಗು ಹಾಗೆ ಮಾಡ್ದ. ನನಗೆ ನೀನ್ ಸುಖವಾಗಿರೋದು ಬೇಕು. ಅದಕ್ಕೆ ನಾನ್ ಮನಸ್ಸು ಬದಲಾಯಿಸಿದ್ದೀನಿ. ಓಹೋ, ಆದ್ರೆ ನಾನಿನ್ನು ನನ್ನ ಮನಸ್ಸು ಬದಲಾಯಿಸಲಿಲ್ಲ. ನೀನ್ ಬದಲಾಯಿಸಿಲ್ಲ, ಆದ್ರೆ ಹರ್ಷ ಬದಲಾಯಿಸಿದಾನೆ. ಅವನನ್ನ ನೀ ಗಮನಿಸಿದ್ಯಾ? ಅವನಲ್ಲಿ ನಗು ಇಲ್ಲ, ಗೆಲುವು ಇಲ್ಲ, ಲವಲವಿಕೆ ಇಲ್ಲ. ಅವನ್ ಮೊದಲಿನ ತರ ಇಲ್ಲ. ಈಗ ನೀ ತಗೊಳ್ತಿರುವ ತೀರ್ಮಾನ ನಿನ್ನೊಬ್ಬಳದೇ ಅಲ್ಲ, ಅದ್ರಲ್ಲಿ ಹರ್ಷನ ಭವಿಷ್ಯನೂ ಇದೆ. ಚೆನ್ನಾಗಿ ಯೋಚಿಸು. ಓಕೆ? ಹಲೋ. ಅನು ಏನಿದಲ್ಲ? ನಾನೇನೇನು ಕೇಳಿದೆ? ಯಾರದು ವಿಜಯ್? ಇಷ್ಟು ದಿನ ಇಲ್ದೆ ಹೋದ ಅಕ್ರೆ ದಿಢೀರಂತ ಹೇಗ್ ಬಂತು ನಿನಗೀಗ? ಆದ್ರೆ ಅನು, ನಿನಗ್ ಗೊತ್ತು ನಾನು ನಿನ್ನ ಇನ್ನೂ ಪ್ರೀತಿಸ್ತೀನಿ. ಹಾಗಾದ್ರೆ ತಿರುಗ್ ಬಾ. ಅದಕ್ ಧೈರ್ಯ ಅಲ್ಲ ನಿಂಗೆ? ನಿನಗ್ ಬೇಕಾದಾಗ ಬರ್ತೀಯ, ಬೇಡವಾದಾಗ ಹೋಗ್ತೀಯ. ಹಿಂದಕ್ ಬಾ ಅಂತ ಎಷ್ಟು ಸತಿ ಗೋಕರ್ತಿದ್ದೀನಿ ನಾನು. ಆಗಲ್ಲ ಇಲ್ದೇ ಇರೋ ಪ್ರೀತಿ ಈಗ ಎಲ್ಲಿಂದ ಉಟ್ಕೊಂಡ್ ಬರ್ತೀನಿ ನಿಂಗೆ? ಅನು, ಲಿಸನ್ ಟು ಮೀ. ನೋ. Hey, Cham, come on. Come on, my dear, come on. ಅವ್ರನ್ನ ಈಗಲೂ ಪ್ರೀತಿಸ್ತಾ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತು ವಿಜಯ್. ಒಂದಿನ ಅವ್ರಿಗೆ ಇದು ಗೊತ್ತಾಗುತ್ತೆ. ನಾನಿನ್ನೂ ಕುಮಾರ್ನ ಪ್ರೀತಿಸ್ತಾ ಇದ್ದೀನಿ. I love him. I still love him. ಇಲ್ಲೇನ್ ಮಾಡ್ತೀಯಾ ಹೇಳು, ಬಂದ ವಿಷಯ ಏನು? ಅನು, ನಿನ್ಗೊಂದು ವಿಷಯ ತಿಳಿಸ್ಬೇಕು. ಸ್ವಲ್ಪ ಬರ್ತೀಯಾ? ನಾನು ನಿನ್ಗೋಸ್ಕರ ಹಿಂತಿರುಗಿ ಬಂದೆ ಅನು.
ನಿನ್ನ ಜೀವನದಲ್ಲಿ ನನ್ನ ಜಾಗಕ್ಕೆ ಬೇರೆಯವರು ಬರ್ತಾರೆ ಅಂತ ಕೇಳಿದಾಗಲೇ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ. ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಅಂತ ನನಗೆ ಅರ್ಥವಾಯಿತು. ನಾನಿನ್ನ ತುಂಬಾ ನೋಯಿಸ್ಬಿಟ್ಟೆ. ನೀನು ಬೆಲೆ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಜೀವನದಲ್ಲಿ ಕ್ಷಮಿಸೋಕಾಗಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಕಾಶ ಸಿಕ್ಕಿದ್ರೆ ಆ ತಪ್ಪು ತಿದ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವಕಾಶ ಕೊಡ್ತೀಯಾ? ಕ್ಷಮಿಸ್ತೀಯಾ? ಮತ್ತೆ ನನ್ನವಳೆ ಆಗ್ತೀಯಾ? ವಿಜಯ್, ಮಧು, ವಿಜಯ್, ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ಯಾ? ಎಲ್ಲಿಗೆ? ಸ್ಟೇಟ್ಸ್ಗೆ. ನಾನು MS ಮಾಡೋಕ್ಕೆ. ಯು ಮೀನ್ ನೀನು ಮೊದಲೇ ಸ್ಕಾಲರ್ಶಿಪ್ ಬಂದಿತ್ತು, ನನಗೋಸ್ಕರ ಸಿಕ್ಲಿಲ್ಲ ಅಂತ ಸುಳ್ಳು ಹೇಳ್ತಿದ್ದಿ? ಆ ಮಾತು ಈಗ ಯಾಕೆ? ಈಗ ನಿನಗೆ ಅನು ಇದ್ದಾಳೆ. ಅನು? ವಾಟ್? ಬೆಳಿಗ್ಗೆ ಹೊರಡ್ತಿದ್ದೀನಿ. ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಮಾರ್ನಿಂಗ್ ಫ್ಲೈಟ್? ಇಲ್ಲ ವಿಜಯ್, ನೋ, ಐ ಕಾಂಟ್. ಓ, ಹೋಗ್ಬೇಡ ಪ್ಲೀಸ್. ಬಾಯ್. ಹಲೋ ಹಲೋ. ಬೋರ್ಡಿಂಗ್ ಕಾರ್ಡ್ ಪ್ಲೀಸ್. ನಾನು ಪ್ಯಾಸೆಂಜರ್ ಅಲ್ಲ ಸರ್, ನಮ್ಮ ಫ್ರೆಂಡ್ ಸ್ವಲ್ಪ ನೋಡ್ಬೇಕಿತ್ತು. ಒಂದೇ ನಿಮಿಷ ಸರ್. ವಿ ಆರ್ ಓನ್ಲಿ ಪ್ಯಾಸೆಂಜರ್. ನೋಡಿ ಸರ್, ನಾನು ಮಡಿಕೇರಿಯಿಂದ ಬರ್ತಾ ಇದ್ದೀನಿ. ಅವ್ರು ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಪ್ಲೀಸ್ ಒಂದೇ ನಿಮಿಷ ಸರ್. ಲೆಟ್ ಹಿಮ್. ಥ್ಯಾಂಕ್ ಯು.
ಹೋಗ್ಲೇಬೇಕು. ಜಸ್ಟ್ ರಿಮೆಂಬರ್ ದಟ್ ಐ ಲವ್ ಯು.